ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ DKMG ಮಾತಾಡ್ತಾ ಇರೋದು. ನಾನು ಮಾಡೋ ಟ್ರಾಂಕ್ಗಳೆಲ್ಲ ನೀವು ನೋಡಬೇಕು ಅಂದರೆ ಈ ಕೆಳಗಿರೋ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಜಾಯ್ ಮಾಡಿ. ಬಾಯ್. ಮೇಡಮ್ ಜ್ಯೋತಿ ಅವರಾ? ಹೌದು. ಹಾಂ ಮೇಡಮ್, ಬಟ್ಟೆ ಅಂಗಡಿಯಿಂದ ರವಿ ಅವ್ರು ಮಾತಾಡ್ತಾರೋ? ಯಾವ ಬಟ್ಟೆ ಅಂಗಡಿ ಸರ್? ವೇದವಾ? ಹಾ, ವೇದವಾ ಬಟ್ಟೆ ಅಂಗಡಿನ ಮೇಡಮ್? ಹೇಳಿ ಸರ್, ಏನಾಗ್ಬೇಕಿತ್ತು? ಹಾಂ ಮೇಡಮ್, ನೀವು ರೀಸೆಂಟಾಗಿ ಮದುವೆ ಆಗಿರಲ್ವಾ? ಹೌದು. 5,000 ಬ್ಯಾಲೆನ್ಸ್ ಇದೆ ಮೇಡಮ್. ಅದು ಏನಕ್ಕೆ? ಮೇಡಮ್, ಯಾರು ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಯಾರು ಕೊಟ್ಟಿಲ್ಲ. ಹಲೋ ಯಾವ್ದೋ ರಾಂಗ್ ನಂಬರ್. ಮೇಡಮ್, ಜ್ಯೋತಿ ಅವರಾ? ಹೌದು. ಹಾಂ, ಏನು ಮೇಡಮ್, ನೀವು ಕೊಡ್ತೀನಿ ಅನ್ಬೇಕು ಕೊಡಲ್ಲ ಅನ್ಬೇಕು, ರಾಂಗ್ ನಂಬರ್ ಅಂದ್ರೆ ಹಿಂಗೆ ಅರ್ಥ ಇದು? ನಾನು ಯಾವ್ದೋ ಹತ್ರ ಸಾಲ ಇಡಲ್ಲ. ಮೇಡಮ್, ನೀವು ಯಾವ ಊರಲ್ಲಿ ಇರೋದು ಈಗ? ಯಾರಿದು? ಹಲೋ, ಹಲೋ, ಯಾವ ಊರಿನಲ್ಲಿ ಇರೋದು ಮೇಡಮ್ ನೀವು? ಹಲೋ ಯಾರು? ಮೇಡಮ್, ನಿಮ್ಮ ಸಿಸ್ಟ್ರು ಮಮತಾ ಅಂತ ಅಲ್ವಾ? ಹೌದು. ಏನು ಮೇಡಮ್, ನೀವು ಬ್ಯಾಲೆನ್ಸ್ ಕೊಡ್ತೀನಿ ಅನ್ನಿಲ್ಲ ಕೊಡಲ್ಲ ಅನ್ನಿ, ನೀವು ಫೋನ್ ಯಾರಂತ ಹೇಳಿದ್ರೆ ಸರಿ. ಈಗ ಫೋನ್ ತೆಗಿಯೋದು ಅವೆಲ್ಲ ಮಾಡಬೇಡಿ ಮೇಡಮ್. ನಾನೇ ಫೋನ್ ತೆಗಿದೆ. ಏನ ಹೇಳಿ ಚೆನ್ನ. ಹಲೋ ಹಲೋ, ಏನಿಲ್ಲ. ಮೇಡಮ್, ಬ್ಯಾಲೆನ್ಸ್ ಕೊಡ್ತೀರಾ ಏನೀಗ? ಇಲ್ಲ, ಕೊಡಲ್ಲ. ಹಾಂ ಮೇಡಮ್, ಎಲ್ಲಿದ್ದೀರಾ ಈಗ ನೀವು? ಹಲೋ ಹಲೋ, ಮೇಡಮ್, ಎಲ್ಲಿದ್ದೀರಾ ಈಗ ನೀವು? ಏಕೆ ಕೊಡಲ್ಲ ಅಂತ ಹೇಳಿದ್ನಲ್ಲ? ಕೊಡಲ್ಲ ಅಂದ್ರೆ ಹೆಂಗೆ ಮೇಡಮ್ ಇದು? ನೀವು ಕೊಡಲ್ಲ ಅಂದ್ರೆ ಕೊಡಲ್ಲ. ಸ್ಯಾರಿ ಇದು ಮಾಡಿಸ್ಕೊಂಡಿದ್ದೀರಾ? ನನ್ನ ಇಷ್ಟ. ಬ್ಯಾಲೆನ್ಸ್ ಇದೆ ನಿಮ್ಮದು, ಈಗ ಕೊಡಲ್ಲ ಅಂದ್ರೆ ಹೆಂಗೆ ಮೇಡಮ್? ಈಗ ನಿಮ್ಮ ಸಿಸ್ಟ್ರು ಹೇಳ್ತಾರೆ, ನಮ್ಮ ಸಿಸ್ಟ್ರು ಕೊಡ್ತಾರೆ ಅಂತ ಅವ್ರು ಹೇಳೋದು, ನೀವು ಹೇಳಿದ್ರೆ ನಿಮ್ಮ ಸಿಸ್ಟ್ರು ಕೊಡ್ತಾರೆ ಅಂತ ಅವ್ರು ಹೇಳೋದು. ಈಗ ಹುಡ್ಕೊಂಡು ಹೋಗಿ ನಾನು ಹೇಳಿಲ್ವಲ್ಲ ನನ್ನ ಸಿಸ್ಟರ್ ಕೊಡ್ತಾರೆ ಅಂತ, ನಾನು ಹೇಳಿದ್ನ? ಅಲ್ಲ, ಅವ್ರು ಕಾಲ್ ಮಾಡಿದೆ ಮೇಡಮ್. ಈಗ ಅವ್ರು ಬೆಂಗಳೂರಿನಲ್ಲಿ ಇದ್ದೀವಿ, ಅವರೇ ಕೊಡ್ತಾರೆ ಜ್ಯೋತಿ ಅವರು ಅಂತ ಅವ್ರು ಹೇಳ್ತಿದ್ದಾರೆ. ನೀವು ನಾನು ನನ್ನ ಸಿಸ್ಟರ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಕೊಡೋದೇ ಇಲ್ಲ ನಾವು ಅಂತ ಹೇಳ್ತಿದ್ದೀನಲ್ಲ. ಅಲ್ಲ, ನಾನೇನ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಅಲ್ಲ ಏನಕ್ಕೆ ಮೇಡಮ್, ಈಗ ನಾವು ಸ್ಯಾರಿ ಇದು ಮಾಡಿಸ್ರು ನನ್ನ ಇಷ್ಟ. ಲೈಫ್ ಮಾಡ್ಕೊಂಡು ಇದು ಮಾಡ್ಕೊಂಡು ಮ್ಯಾರೇಜ್ ಆಗಿ ಎಷ್ಟು 1 ಇಯರ್ ಆಗ್ತಾ ಇದೆ, 1 ಇಯರ್ ಆಗ್ತಾ ಇದೆ ಮ್ಯಾರೇಜ್ ಆಗಿ. ನೀವು 5 years ಆಯ್ತು ಮ್ಯಾರೇಜ್ ಆಗಿ. ನಮ್ದು ಬಿಲ್ ಆಗಿದೆ ಮೇಡಮ್, ಇಲ್ಲಿ ಬಿಲ್ ಆಗಿ 1 ಇಯರ್ ಆಗಿದೆ. ಇಲ್ಲಿ ಬಿಲ್ ಕಳಿಸ್ಲಾ ವಾಟ್ಸಪ್ ಮಾಡೋ ನಿಮ್ಗೆ? ಮಾಡಿ ವಾಟ್ಸಪ್ ನೋಡುವ. ಯಾವ ಊರಲ್ಲಿ ಇರೋದು ನೀವು ಈಗ ಹೇಳಿ? ಹಲೋ, ಯಾವ ಊರು ಅಂತಾನೆ ಗೊತ್ತಿಲ್ಲ. ನೀವು ಯಾವ ಹಲೋ ಟ್ರೈನಿಂಗ್ ಕೊಡ್ತೀರಾ? ಅಲ್ಲ ಯಾವ್ದು ನಿಮ್ದು ಚಿಕ್ಕ ಶಾಪ ದೊಡ್ಡ ಶಾಪ? ಅಲ್ಲ ಮೇಡಮ್, ನಿಮ್ದು ಎಲ್ಲಿರೋದು, ನೀವು ಯಾರು ಏನು ಎಲ್ಲ ನಮ್ಗೆ ಡೀಟೇಲ್ ಗೊತ್ತು. ಓದಿದ್ದೇನೆ, ಬನ್ನಿ. 5,000 ರೂಪಾಯಿಗೆ 5,000 ರೂಪಾಯಿ ಖರ್ಚು ಹಾಕೊಂಡ್ ಬನ್ನಿ, ಕೊಡುವ. ನೀವು ಆಕ್ಚುಲಿ ಇರೋದು ನೀವು ಮೈಸೂರಿನಲ್ಲಿ ಅಲ್ವೇ? ಹಲೋ ಹಲೋ, ಇಲ್ಲ, ಇನ್ಯಾವ ಊರಲ್ಲಿ ಇದ್ದೀರಾ? ಹಲೋ, ನಿಮ್ಮ ಸಿಸ್ಟ್ರು ಫೋನ್ ಮಾಡಲಾ? ಹಲೋ, ಮಾಡಿ. ಕೊಡ್ತಾರ ಅವರು? ಕೊಡಲ್ಲ, ಅವಳೇ ಕೊಡ್ಬೇಕು. ಅಲ್ಲ ಮೇಡಮ್, ನೀವು ತಾನೇ ಇಬ್ರು ಬಂದು ನಮ್ಮ ಮನೆಯಲ್ಲಿ ಬಂದು ಸ್ಯಾರಿ ಮತ್ತೆ ಬಟ್ಟೆಗಳನ್ನ ಸುಮಾರು ಪರ್ಚೇಸ್ ಮಾಡ್ಕೊಂಡು ಈಗ ಬ್ಯಾಲೆನ್ಸ್ 5,000 ಬ್ಯಾಲೆನ್ಸ್ ಉಳಿಸ್ಬಿಟ್ಟು ನೀವು ಈಗ ನಾನು ಕೊಡಲ್ಲ ಅಂದ್ರೆ ಹೆಂಗೆ ಮೇಡಮ್ ಇದು ಗಂಡ ಗುಂಡಿ? 5,000 ರೂಪಾಯಿಗೆಲ್ಲ ನೀವು ಅದೇನ್ರಿ ಇಷ್ಟೊಂದು ದೊಡ್ಡ ಅಂಗಡಿ ಇಟ್ಟಿದ್ದೀರಾ? 5,000 ರೂಪಾಯಿ ಬಿಟ್ಕೊಡಕ್ ಆಗಲ್ಲ. ಮೇಡಮ್, ಈಗ ನಾವು 5,000 ರೂಪಾಯಿ ಬಿಟ್ಟಿಲ್ಲ ಅಂತಲ್ಲ, ನೀವು 5,000 ರೂಪಾಯಿ ಅಮೌಂಟ್, ಸಣ್ಣ ಅಮೌಂಟ್ ನಿಮಗೆ ಅನಿಸಿದ್ರೆ ನೀವೇ ನಮ್ಗೆ ಕೊಟ್ಬಿಡ್ಬೋದಲ್ಲ? ಅಲ್ಲ, ನಾನೇನ್ ಅಂಗಡಿ ಇಟ್ಟಿದ್ದೀನ? ಶಾಪ್ ಇಟ್ಟಿದ್ರೆ 2,000 ರೂಪಾಯಿ 10,000 ರೂಪಾಯಿ ಬಿಟ್ಬಿಡ್ತಿದ್ದೆ ನಾನು. ಈ ತರ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ಲಿಲ್ಲ. ಅಲ್ಲ ಮೇಡಮ್, ನೀವು ಸ್ಯಾರಿ ತಗೊಂಡಾಗ ಏನ್ ಹೇಳಿದ್ ನೀವು? ನಾವು ಕರೆಕ್ಟಾಗಿ ಮಂತ್ಲಿ ಕರೆಕ್ಟಾಗಿ ನೀವು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಈಗ ಎಲ್ಲ ಕೊಟ್ಟಿದ್ದೀರ ಮಂತ್ಲಿ, ಓಕೆ. ನಮ್ಗೆ ಅದು ಭಾರಿ ಖುಷಿ. 5,000 ರೂಪಾಯಿ ಬಿಟ್ಕೊಡಕ್ಕಾಗಲ್ಲ. 5,000 ರೂಪಾಯಿ ಯಾಕೆ 5,000 ರೂಪಾಯಿ ಅಲ್ಲ ಮೇಡಮ್, 500 ರೂಪಾಯಿನೂ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಗೆ ಬನ್ನಿ, ಆಗಿದ್ರೆ ಹುಡ್ಕೊಂಡು ಕೊಡುವ. ಮೇಡಮ್, ಈಗ ನೀವು ನವಿಲ್ ರೋಡ್ ಹತ್ರ ತಾನೇ ನಿಮ್ದು ಮನೆ ಬರೋದು? ಹಲೋ, ಗೊತ್ತಿದ್ಮೇಲೆ ಬನ್ನಿ. ಮೇಡಮ್, ನಮ್ಮ ಹುಡುಗನ್ ಕಳಿಸ್ಕೊಡ್ತೀವಿ. ಕಳ್ಸಿ, ಬೇಗ ಕಳ್ಸಿ. ಕ್ಯಾಶ್ ಕೈಲೇ ಇಟ್ಕೊಂಡಿರ್ತೀನಿ, ಕೊಡ್ತೀನಿ. ಓಕೆ ಮೇಡಮ್, ಬರ್ತಾನೆ ಈಗ ನೋಡಿ.